ಲಕ್ಷ್ಮಿ ಇದ್ದಂಗೆ ಸರ್, ಯಾವಾಗಲೂ ಪ್ರಾಫಿಟ್. ಒಂದಕ್ಕೊಂದು ತಾಗದೇ ಇರಲಿ, ಜಗಳ ಆಡದೇ ಇರಲಿ ಅಂತೇಳಿ ಎಲ್ಲ ಸೆಲ್ಫ್ ಸಿಸ್ಟಮ್ ಮಾಡಿದ್ವಿ ಸರ್. ಡೈಲಿ ಕಸ ಹೊಡೆಯೋದಿಲ್ಲ ಸರ್ ಇದ್ರಿಗೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳ ಹತ್ರ ನಾನು ಫಾರ್ಮ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನು ಐಡಿಯಾ ಇರುತ್ತೆ ಸರ್. ಈ ಫಸ್ಟ್ ಆಫ್ ಆಲ್ ಕುರಿ ಏನು ತಿಂತೈತೆ ಅವ್ರಿಗೆ ಗೊತ್ತಿರಲ್ಲ ಸರ್. ನನಗೆ ಲಾಭ ಕೊಡ್ತೈತಿಲ್ಲ ಗೊತ್ತಿಲ್ಲ, ಗೊಬ್ಬರದಿಂದ ನನಗೆ ಲಾಭ ಬರುತ್ತೆ ಸರ್. ಹೆಂಗೆ ಒಟ್ಟು ಸರ್ ಇದು ನಾವೇ ಪರ್ಚೇಸ್ ಮಾಡ್ಕೊಂಬಂದು ಎಲ್ಲ ಬಣಿವೆ ಹಾಕೊಂಡಿರ್ತೀವಿ ಸರ್. 100 ಮರಿ ಹಾಕ್ಯಂತೀವಲ್ಲ ಸರ್, ಬಟ್ ಒಂದು 3 ತಿಂಗಳಿಗೆ 1-2 ಲಕ್ಷ ರೂಪಾಯಿ ಪ್ರಾಫಿಟ್ ಆಗುತ್ತೆ ಸರ್. ಸರ್ ನಮಸ್ತೆ, ನನ್ನ ಹೆಸರು ಮಾರುತಿ ಅಂತಂದೇಳಿ, ಇದೇ ಹರಪನಹಳ್ಳಿ ಟೌನು. ಸುಮಾರು ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತೀವಿ ಸರ್? ಸುಮಾರು ನಾವು ಒಂದು 9 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಹಿಂದೆಲ್ಲ ನಾವು ಈಗ ಸಾಕಾಣಿಕೆ ಅಂದರೆ ಈಗ ಸೀಸನ್ ವೈಸ್ ಮಾಡ್ತಾ ಇದ್ದೀವಿ ಸರ್. ಈಗ ಮಾರಿ ಹಬ್ಬಕ್ಕೆ ಒಂದು ಬಕ್ರಿ ಹಬ್ಬಕ್ಕೆ ಒಂದು 2 ಸೀಸನ್ ಮಾಡ್ತಾ ಇದ್ದೀವಿ ಸರ್. ಫಾರಂ ವಿಶೇಷತೆ ಏನು ಸರ್? ಸೊ ಈ ಸೆಡ್ ವಿಸ್ತೀರ್ಣ ಬಂದ್ಬಿಟ್ಟು ಸರ್ ಈಗ 40x40 ಇದೆ ಸರ್. ಇದು ಡೈಲಿ ಕಸ ಹೊಡೆಯೋದಿಲ್ಲ ಸರ್ ಇದ್ರಿಗೆ. ಇದ್ರ ಕೆಪಾಸಿಟಿ ಈ ಟೆಗರುಗಳಾದರೆ ಒಂದು 50 ಸಾಕು ಸರ್. ಈ ಸಣ್ಣ ಮರಿಗಳಾದರೆ ಒಂದು 100 ಬಿಟ್ಕೋಬೋದು ಸರ್. ಇದರಲ್ಲಿ ಒಂದಕ್ಕೊಂದು ತಾಗದೇ ಇರಲಿ, ಜಗಳ ಆಡದೇ ಇರಲಿ ಅಂತೇಳಿ ಎಲ್ಲ ಸೆಲ್ಫ್ ಸಿಸ್ಟಮ್ ಮಾಡಿದ್ವಿ ಸರ್. ನಾವು ದೊಡ್ಡ ಟೆಗರ್ ಮಾಡಬೇಕು ಅಂದರೆ ಹಿಂಗೆ ಸಾಂಪ್ರದಾಯಿಕವಾಗಿ ಬಿಟ್ಟರೆ ಅವು ಬಡ್ದಾಡ್ತವೆ ಸರ್. ಬಡ್ದಾಡ್ತವೆ, ಒಂದ್ರ ಮೇಲೆ ಒಂದು ಹತ್ತವೆ, ಅಲ್ಲಿ ಮಾಡೋಂಥವೇ ತರ್ತೀವಿ ಸರ್. ಈ ದೊಡ್ಡ ಅಂದರೆ ಒಂದು ಲೈವ್ ವೇಟ್ 40 kg ಹಂಗೆ ತಂದು ಅದನ್ನ ಡೆವಲಪ್ ಮಾಡಿಬಿಟ್ಟು ಮತ್ತು ಅದು 2 ಅಲ್ ಮಾಡಿದ್ಮೇಲೆ ಬಕ್ರಿ ಹಬ್ಬಕ್ಕೆ ಸೇಲ್ ಮಾಡ್ತೀವಿ ಸರ್ ನಾವು. ಸರ್ ಇಲ್ಲ, ಹಿಂದೆ ನಮ್ಮ ಮನೆಯಲ್ಲೆಲ್ಲ ಈ ಸಾಂಪ್ರದಾಯಿಕ ಕುರಿ ಪದ್ಧತಿ ಇತ್ತು ಸರ್. ನಮ್ಮಲ್ಲೆಲ್ಲ ಕುರಿ ಇದ್ದು ನಮ್ಮ ಮನೆಯಲ್ಲಿ. ಬಟ್ ಈಗ ನಾವೆಲ್ಲ ಜಾಬಿ ಸೇರಿದ ಮೇಲೆ ಅವನ್ನೆಲ್ಲ ಮತ್ತು ಯಾರು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ದಲೆ ಅವನ್ನೆಲ್ಲ ಮತ್ತೆ ಮಾರಾಟ ಮಾಡಿದ್ವಿ ಸರ್. ಮತ್ತು ಅದೇನೋ ಕೂತಲ್ಲ ಮತ್ತೆ ಕೆರಳಿತು ಸರ್. 2015ರಲ್ಲಿ ಏನಾದರೂ ಮಾಡಿ ಮತ್ತೆ ಒಂದು ಸ್ವಲ್ಪ ಕುರಿ ಸಾಕಾಣಿಕೆ ಮಾಡೋಣ ಅಂತಂದೇಳಿ. ಬಟ್ ಈ ಸಿಸ್ಟಮಲ್ಲಿ ಮಾಡ್ಬೋದಲ್ವಾ, ಯಾಕಂದರೆ ಈಗ ನಾವು ಹಸಿ ಮೇವು ಹಾಕಲ್ಲ ಸರ್. ಈ ಒಣ ಮೇವು ಹಾಕಿ ಒಳ್ಳೆ ಡೆವಲಪ್ ಆಯಿತು. ಬಟ್ ಈ ಸಿಸ್ಟಮಲ್ಲಿ ಮತ್ತೆ ಹೆಚ್ಚುವರಿ ಮಾಡೋಣ ಅಂತಂದೇಳಿ ಸರ್. ಈಗ ಒಟ್ಟು ಇಲ್ಲಿ 5 ಫಾರ್ಮ್ ಇದೆ ಸರ್. ಈಗ ಸರ್ ಕುರಿ ಸೀಸನ್ ನೋಡ್ಕೊಂತೀವಿ ಸರ್. ಯಾವ ಸಂತೆ ಒಳಗೆ ಮರಿ ಒಟ್ಟು ಚೆನ್ನಾಗಿ ಸಿಗುತ್ತೋ ಪರಿಚಯ ಇರ್ತಾರೆ ಸರ್. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಈ ಸಂತೆಗೆ ಮರಿ ಕಲಿತೈತಿ ಒಟ್ಟು ಚೆನ್ನಾಗಿರುತ್ತೆ ಅಂತಂದು ಹೇಳಿದ್ರೆ ಆ ಸಂತೆಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ತೀವಿ ನಾವು. ಈ ಕಡೆ ಸಿಂಧನೂರು, ಕುಕ್ಕನಪಲ್ಲಿ, ನಂತರ ಹಮೀನ್ಗಡ, ಮುದೋಳು, ಗೋಕಾಕ್ ಇಲ್ಲೆಲ್ಲ ಹೋಗ್ತೀವಿ ಸರ್. ಸರ್ ಇವು ಕೆಂಪು ಮರಿ ಆದರೆ ಎಲ್ಲ ಕಟಿಂಗ್ ಮಾಲ್ ಸರ್. ಈಗ ಅಂದರೆ ಈ ಕಟಗರಿಗೋಸ್ಕರನೇ ಸಾಕ್ತೀವಿ ಸರ್. ಇವನ್ನ ಇವು ಒಂದು ಸುಮಾರು 3 ತಿಂಗಳು ಸಾಕ್ತೀವಿ ಸರ್. ಇವನ್ನ ಒಂದು ತಂದಾಗ ಒಂದು 16-17 kg ಲೈವ್ ವೇಟ್ ಇರ್ತದೆ ಸರ್. ಈಗ ನಮ್ಗೆ 1.5 ತಿಂಗಳಾಗಿದೆ. ಸುಮಾರು ಒಂದು 28-30 kg ಲೈವ್ ವೇಟ್ ಬರ್ತಾಯಿದೆ ಸರ್. ಈಗ ಒಂದು 40 kg ಲೈವ್ ವೇಟ್ ಬಂದಮೇಲೆ ಮಾರಿಬಿಡ್ತೀವಿ ಸರ್. ಇದನ್ನು ಅಂದಾಗೆ 7,500 ಬಿದ್ದಿದ್ದೇವೆ ಸರ್. ಇಲ್ಲಿ ಸೆಡ್ಡಿಗೆ ಬರೋತ್ತಿಗೆ ಒಂದು 3 ತಿಂಗಳಿಗೆ ಒಂದು 12,500 ಮಾರಿದರೆ ಒಟ್ಟು ಒಂದು 2,000-2,500 ಖರ್ಚಾಗುತ್ತೆ ಸರ್ ಇದರಲ್ಲಿ. ಇವತ್ತು ನಮಗೊಂದು 2,000 ಉಳಿದ್ರೆ ಸಾಕು ಸರ್ ಮರಿಗೆ. 100 ಮರಿ ಹಾಕ್ಯಂತೀವಲ್ಲ ಸರ್. ಬಟ್ ಒಂದು 3 ತಿಂಗಳಿಗೆ 1-2 ಲಕ್ಷ ರೂಪಾಯಿ ಪ್ರಾಫಿಟ್ ಆಗುತ್ತೆ ಸರ್. ಟೈಮಲ್ಲಿ ಈ ರಾಗಿ ಹುಲ್ಲು ಚಾಪ್ ಮಾಡಿಬಿಟ್ಟು ರಾಗಿ ಹುಲ್ಲು ಹಾಕ್ತೀವಿ ಸರ್. ಈ ಬೆಳಗಿನ ಟೈಮು ಎಲ್ಲಕ್ಕೂ ಈ ಸಪ್ರೇಟಾಗಿ ನೀರು ಕುಡಿಸಿ ಒಂದು ಕೈ ತಿಂಡಿ ಕೊಡ್ತೀವಿ ಸರ್. ಈ ಮೆಕ್ಕೆಜೋಳದ ನುಚ್ಚು ಮಾಡಿಸ್ಬಿಟ್ಟು ಕೈ ತಿಂಡಿ ಕೊಡ್ತೀವಿ. ಅದಾದಮೇಲೆ ಒಂದು 3-4 ಟೈಮ್ ರಾಗಿ ಹುಲ್ಲು ಕೊಡ್ತೀವಿ ಸರ್. ಮತ್ತು ಸಾಯಂಕಾಲ ನೀರು ಕುಡಿಸಿ ಈ ಕೈ ತಿಂಡಿ ಕೊಟ್ಟು ನೈಟ್ ಟೈಮ್ ಒಟ್ಟು ಹಾಕ್ಬಿಡ್ತೀವಿ ಸರ್. 200 ಕುರಿ ಇದ್ರೂ ಒಬ್ಬರೇ ಮೇಂಟೈನ್ ಮಾಡ್ಬೋದು ಸರ್. ಸರ್ ಈಗ ತುಂಬ ಜನರು ಕುರಿ ಫಾರಂ ಮಾಡಿ ಎಲ್ಲ ತುಂಬ ಲಾಸ್ ಆಗಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಹೌದು ಸರ್, ಆಗುತ್ತೆ ಸರ್. ಏನಿಂದ ಲಾಸ್ ಆಗಿರ್ಬೋದು ಸರ್? ಇದು ಲೈವ್ ಸ್ಟಾಕ್ ಅಂದರೆ ಸರ್ ಓನರ್ ಪ್ರೆಸೆನ್ಸಿ ಕೇಳೋದು ಸರ್. ಈಗ ನಾನು ಡೈಲಿ ಬಂದ್ರೂ ಡೈಲಿ ಎಲ್ಲವನ್ನೂ ಚೆಕ್ ಮಾಡ್ತೀನಿ ಸರ್. ಎಲ್ಲ ಚೆಕ್ ಮಾಡಿ ಯಾವ್ದು ಏನಾದ್ರೂ ಈ ಬೇದಿ ಮಾಡ್ಕೊಂತಿದೆಯೋ ಇಲ್ಲ ಏನಾದರೂ ಜ್ವರ ಬರ್ತಾ ಇದೆಯೋ, ಯಾಕೆ ಕಾಳು ತಿಂದಿಲ್ಲ, ನಂತರ ಯಾಕೆ ಮಲಗಿದೆ, ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಒಟ್ಟು ಅದಕ್ಕೇನಾದರೂ ಜ್ವರ ಇಲ್ಲ ಏನಾದ್ರು ಬೇದಿ ಮಾಡ್ಕೊಂತಿದ್ರೆ ಅದಕ್ಕೆ ಔಷಧಿ ಅದನ್ನೆಲ್ಲ ಹಾಕಿ ನಾವು ಕ್ಲೀನಾಗಿ ನೋಡ್ಕೊಂಡ್ರೆ ಅವತ್ತು ಸಕ್ಸಸ್ ಆಗುತ್ತೆ ಸರ್. ಈ ಕೆಲವೊಂದು ಜನ ಏನು ಮಾಡ್ತಾರೆ ಸರ್, ತಂದು ಮೇಸೋ ಸಿಸ್ಟಮ್ ಅವರಿಗೆ ಮೊದಲು ತಿಳ್ಕೊಂಡಿರಲ್ಲ. ಈಗ ನಂತರ ಈಗ 6,000 ಕೊಟ್ಟು ಬೇಡ 7,000 ಕೊಟ್ಟು ಮರಿ ತೊಗೊಂಡು ಬರ್ತಾರೆ ಸರ್. ಈಗ ಮರಿ ತಗೊಂಬಂದ್ಬಿಟ್ಟು ಈಗ ನೋಡಿರಿ ಈಗ ಸರ್ ಅದು ಸಣ್ಣದಿದ್ದಾಗ ಈಗ 16 kg ತೂಕೊಂಬಂದ್ರು ಸರ್ 8 kg ಮಟನ್ ಬರುತ್ತೆ ಸರ್ ಅದರಲ್ಲಿ. ಈಗ ನಾವು 3 ತಿಂಗಳು ಮೇಯ್ಸಿನೂ ಸಂತೆಯಿಂದ ತಂದಿರ್ತೀವಿ. ಅದು ಹಟ್ಟಿಯಿಂದ ಅದ್ರ ತಾಯಿ ಹತ್ರ ಹಾಲು ಕೊಡ್ದಿರ್ತದೆ ಸರ್. ಅದನ್ನ ನಾವು ಹಾಲು ಬಿಡಿಸಿ ಮತ್ತೆ ಈಗ ನಮ್ಮ ಈಗ ಸೆಡ್ಡಿಗೆ ಸೆಟ್ ಆಗೋಕ್ಕೆ 1 ತಿಂಗಳು ಟೈಮ್ ಹಿಡಿತು ಸರ್ ಅದು. ಈಗ ಯಾಕಂದರೆ ಅದು ಹಾಲು ಕುಡಿದ್ರೆ ಬರೀ ಹಾಲು ಕುಡಿದು ಬೆಳೆದಿರ್ತೈತಿ. ಈಗ ನಾವು ಹಾಕೋ ಫುಡ್ಡು ನಾವು ಕೊಡೋ ಕೈ ತಿಂಡಿಗೆ ಅದು ಅಡ್ಜಸ್ಟ್ ಆಗೋಕ್ಕೆ 1 ತಿಂಗಳು ಬೇಕು ಸರ್. ಅಲ್ಲಿಗೆ ಅಂದರೆ ಸ್ವರ್ಗೋಗಿರುತ್ತೆ ಸರ್ ಅದು. ನಾವು 6,000 ಕೊಟ್ಟು ತಂದ್ರೂ 1 ತಿಂಗಳಾದಮೇಲೆ ಸರ್ 4,000ಕ್ಕೂ ಕೇಳಲ್ಲ ಅದನ್ನ. ಈ ಲಿವರ್ ಟಾನಿಕ್ ಇರ್ಬೋದು, ಕ್ಯಾಲ್ಶಿಯಮ್ ಇರ್ಬೋದು, ಇವನ್ನೆಲ್ಲ ಹಾಕಿ ಅದಕ್ಕೆ ಟೈಮ್ ಫೀಡಿಂಗ್ ಮಾಡಿದ್ರೆ ಮಾತ್ರ ಮತ್ತೆ ನೆಕ್ಸ್ಟ್ ಗ್ರೋ ಆಗ್ತಾ ಹೋಗ್ತದೆ ಸರ್ ಅದು. ಈಗ ಅವು ಏನು ಮತ್ತು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಅದು 4,000 ಹೋಗಲ್ಲ ಸರ್, ಲಾಸೇ ಆಗುತ್ತೆ. ಯಾಕಂದರೆ ಈಗ ಅವ್ರ ಲೇಬರ್ ಕಾಸ್ಟ್ ಒಂದು, ನಂತರ ಈ ಮೇವು ಕೈ ತಿಂಡಿ ಎಲ್ಲ ಮೈ ಮೇಲೆ ಬರ್ಸ, ಅವಾಗ ಲಾಸ್ ಆಗೇ ಆಗುತ್ತೆ ಸರ್. ಇವೆಲ್ಲ ನೆಕ್ಸ್ಟು ಈ ಬಕ್ರಿ ಹಬ್ಬಕ್ಕೆ ಪ್ರಿಪ್ರೇಷನ್ ಸರ್. ಇವು ಈಗ ಇನ್ನೊಂದು ಎಷ್ಟು 8-9 ತಿಂಗಳಿದೆ ಸರ್ ಹಬ್ಬ. ಈಗ ಅಲ್ಲಿಗೆ ಪ್ರಿಪ್ರೇಷನ್ ಮಾಡಿಸಿ ಮಾರ್ತೀವಿ ಸರ್ ಇವನ್ನ. ಇಲ್ಲ ನೆಕ್ಸ್ಟ್ ಏನಾದರೂ ನಮಗೆ ಮಾರಿ ಹಬ್ಬಕ್ಕೆ ಏನಾದ್ರು ರೇಟ್ ಸಿಕ್ಕರೆ ಮಾರಿ ಹಬ್ಬಕ್ಕೂ ಕೊಟ್ಬಿಡ್ತೀವಿ ಸರ್ ಇವನ್ನ. ಇಲ್ಲ ಮಾರಿ ಹಬ್ಬಕ್ಕೆ ರೇಟ್ ಸಿಗಲಿಲ್ಲ ಅಂದ್ರೆ ಬಕ್ರಿ ಹಬ್ಬಕ್ಕೆ ಕೊಡ್ತೀವಿ ಸರ್. ಸರ್ ಈ ಸೆಡ್ಡಲ್ಲಿ 40 ಇರುತ್ತೆ ಸರ್. ಇದು ಈಗ ಸ್ವಲ್ಪ ಎಲ್ಲ ಮಾರಿದ್ದೀವಿ, ನೆಕ್ಸ್ಟ್ ತಂದಿಲ್ಲ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀರಾ?
ಮೇಸಣಿಗೆಲ್ಲ ಸೇಮೇ ಸರ್ ಇದು. ಬಟ್ ಏನು ಇದು ಕ್ಲೀನ್ ಮಾಡ್ಕೊಳೋದು ಅಷ್ಟೇ. ವೀಕ್ಲಿ ಒಂದು ಟೈಮು ಇದನ್ನೆಲ್ಲ ಕುರಿ ಬಿಚ್ಚಿಬಿಟ್ಟು ಇದನ್ನೆಲ್ಲ ಎಳ್ಕೊಂಡು ಕ್ಲೀನ್ ಮಾಡ್ಕೊತೀವಿ ಸರ್. ಇದನ್ನ ಒಂದು ವರ್ಷ ಇರೋದ್ರಿಂದ ಒಂದು 3 ಟೈಮ್ ಉಂಡೆ ಕಟಾವು ಮಾಡ್ತೀವಿ ಸರ್. ಇವನ್ನ ವರ್ಷಕ್ಕೆ ಒಂದು 15 ಟ್ರಿಪ್ ನಮಗೆ ಇದು ಕುರಿ ಗೊಬ್ಬರ ಬರುತ್ತೆ. ಹಂಗಾಗಿ ನಮ್ಮ ಜಮೀನುಗಳೆಲ್ಲ ಭಾಳ ಚೆನ್ನಾಗಿ ಬೆಳೀತಾವೆ ಸರ್. ಇದು ನನಗೆ ಲಾಭ ಕೊಡ್ತೈತಿಲ್ಲ ಗೊತ್ತಿಲ್ಲ, ಗೊಬ್ಬರದಿಂದ ನನಗೆ ಲಾಭ ಬರುತ್ತೆ ಸರ್. ಲಕ್ಷ್ಮಿ ಇದ್ದಂಗೆ ಸರ್, ಯಾವಾಗಲೂ ಪ್ರಾಫಿಟೇ. ಏನು ಡಿಸೀಸ್ ಬರ್ದಂಗೆ ವ್ಯಾಕ್ಸಿನೇಷನ್ ಹಾಕಬೇಕು ಸರ್. ಮತ್ತು ಅವು ಕಂಪಲ್ಸರಿ ಸರ್. ಈ HS ET ಅವೆಲ್ಲ ಕಂಪಲ್ಸರಿ ಒಂದು ವರ್ಷದಲ್ಲಿ 2 ಟೈಮ್ ಮಾಡಿಸ್ಲೇಬೇಕು ಸರ್. 6 ತಿಂಗಳಿಗೆ ಒಂದು ಸರಿ ಮಾಡಿಸ್ಲೇಬೇಕು ಸರ್ HS ET. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳ ಥರ ನಾನು ಫಾರ್ಮ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನು ಐಡಿಯಾ ಇರುತ್ತೆ ಸರ್. ಈ ಫಸ್ಟ್ ಆಫ್ ಆಲ್ ಕುರಿ ಏನು ತಿಂತೈತೆ ಅವ್ರಿಗೆ ಗೊತ್ತಿರಲ್ಲ ಸರ್. ಹೌದಿಲ್ಲ ಸರ್? ಆ ಒಂದು ದೃಷ್ಟಿಯಿಂದ ಒಟ್ಟು ಅದ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯ ಸರ್. ಒಂದು ಬ್ಯಾಚಲ್ಲಿ ಎಷ್ಟು ನಿರೀಕ್ಷೆ ಮಾಡ್ತೀರಿ ಸರ್ ಆದಾಯ? ಒಂದು ಬ್ಯಾಚ್ ಒಂದು 100 ಮರಿ ಹಾಕಿದ್ರೆ ಒಂದು 2 ಲಕ್ಷ ಸರ್. ಒಂದು 3 ತಿಂಗಳಿಗೆ ಎಲ್ಲ ಖರ್ಚು ಎಲ್ಲ ಎಲ್ಲ ಖರ್ಚೆಲ್ಲ ಕಳೆದು ಒಂದು 2 ಲಕ್ಷ ಸಿಕ್ಕರೆ ಸಾಕು ಸರ್. ಕಾಂಪೋಸ್ಟ್ ಆಗಿದೆ ಸರ್. ಇದು ಒಂಥರ ಈ ನಾವು ಇದ್ರ ಗೊಬ್ಬರ ಇರುತ್ತಲ್ಲ ಸರ್, ಎರೆಹುಳ ಗೊಬ್ಬರ ಥರ ಆಗಿದೆ ಸರ್ ಇದು. ಯಾಕಂದರೆ ಅದರಲ್ಲೇ ನಿಂತ್ಕೊಂಡು ಯೂರಿನ್ ಎಲ್ಲ ಮಿಕ್ಸ್ ಆಗಿ ಬೀಳುತ್ತಲ್ಲ ಸರ್, ಹಂಗೆ ಒಳ್ಳೆ ಕಾಂಪೋಸ್ಟ್ ಆಗಿ ನಮಗೆ ಎರೆಹುಳ ಗೊಬ್ಬರ ಥರ ಆಗುತ್ತೆ ಸರ್ ಇದು. ನಾವು ಯಾವುದು ತೋಟಕ್ಕಾಗಲಿ ಅಡಿಕೆಗಾಗಲಿ ನಂತರ ಈ ಡ್ರ್ಯಾಗನ್ಗೆ ಇಲ್ಲ ಯಾವ ಟೊಮೊಟೊ ಅವೆಲ್ಲ ಬೆಳಿತೇವಲ್ಲ ಸರ್, ಬಟ್ ಇದನ್ನ ಹಾಕಿದ್ರೆ ನಾವು ಮೇಲು ಗೊಬ್ಬರ ಕೊಡೋದ ಅವಶ್ಯಕತೆ ಇಲ್ಲ ಸರ್. ಅಷ್ಟೊಂದು ಚೆನ್ನಾಗಿದೆ ಸರ್ ಗೊಬ್ಬರ. ಇದು ಎಷ್ಟು ತಿಂಗಳು ಸರ್? ಸರ್ ಇದೊಂದು 6 ತಿಂಗಳು ಸರ್. ಇದು ಸುಮಾರು ಒಂದು 8 ಟ್ರ್ಯಾಕ್ಟರ್ ಆಗುತ್ತೆ ಸರ್. ಇವಾಗಿನ ರೇಟ್ ಎಷ್ಟಿದೆ ಸರ್ ಒಂದು ಟ್ರ್ಯಾಕ್ಟ್ರಿ ಈಗ ಮಾರಿದ್ರೆ ಸರ್ ನಮ್ಮಲ್ಲಿ ಒಂದು 9,000 ರಿಂದ 10,000 ಸರ್. ಸರ್ ಇದು ಶೇಂಗಾ ಒಟ್ಟು ಸರ್. ಇದು ಒಟ್ಟೆಲ್ಲ ನಾವೇ ಪರ್ಚೇಸ್ ಮಾಡ್ಕೊಂಬಂದು ಎಲ್ಲ ಬಣಿವೆ ಹಾಕೊಂಡಿರ್ತೀವಿ ಸರ್. ಬಟ್ ಅದು ರಾಗಿ ಹುಲ್ಲಿನ ಬಣಿವೆ ಸರ್. ಇದು ಇದೆಲ್ಲ ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಡು ತಂದಿರೋದು ಸರ್. ಇದು ಆ ಕಡೆ ಎಲ್ಲ ಬಣಿಗಳು ಇದಾವೆ ಸರ್. ಆ ಕಡೆಗೆ ಸರ್ ಇದೆ ಅಂದರೆ ಇಲ್ಲೇ ನಮ್ಮ ಲೋಕಲಲ್ಲಿ ಒಟ್ಟು ಎಲ್ಲಿ ರಾಗಿ ಹುಲ್ಲು ಶೇಂಗಾ ಒಟ್ಟು ಎಲ್ಲಿ ಸಿಗುತ್ತೋ ಬಟ್ ಅಲ್ಲಿ ತಗೊಂಬಂದು ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸ್ಟಾಕ್ ಮಾಡ್ಕೊಂಬಿಡ್ತೀವಿ ಸರ್.